7ನೇ ಸ್ಕಂಧ ಪರೀಕ್ಷಿತನ ಒಂದು ಪ್ರಶ್ನೆ ಒಟ್ಟಿಗೆ ಪ್ರಾರಂಭವಾಗ್ತದೆ. ಪರೀಕ್ಷಿತ ಶುಕಾಚಾರ್ಯರ ಹತ್ರ ಕೇಳ್ತಾನೆ, ಭಗವಂತ ಯಾಕೆ ದೇವತೆಗಳ ಒಟ್ಟಿಗೆ ನಿಲ್ತಾನೆ, ಅಸುರರ ವಿರುದ್ಧವಾಗಿ ನಿಲ್ತಾನೆ, ಪಾಂಡವರ ಒಟ್ಟಿಗೆ ನಿಂತ, ಕೌರವರ ವಿರುದ್ಧವಾಗಿ ನಿಂತ, ಯಾಕೆ ಕೆಲವರನ್ನು ಸಪೋರ್ಟ್ ಮಾಡ್ತಾನೆ, ಕೆಲವರ ಅಗೇನ್ಸ್ಟ್ ಆಗಿ ನಿಲ್ತಾನೆ. ಎಲ್ಲರಿಂದಲೂ ಶ್ರೇಷ್ಠವಾದ ಭಗವಂತನಿಗೆ ಯಾರಿಂದನೋ ಏನೋ ಪಡಿಬೇಕು ಹೇಳುವಂಥ ಬಯಕೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ಭಗವಂತ ಯಾಕೆ ಕೆಲವರ ಒಟ್ಟಿಗೆ ನಿಲ್ತಾನೆ, ಕೆಲವರ ವಿರುದ್ಧವಾಗಿ ನಿಲ್ತಾನೆ, ಯಾಕೆ ಅವನಿಗೆ ಕೆಲವರಂದರೆ ಪ್ರೀತಿಯ, ಕೆಲವರಂದರೆ ದ್ವೇಷನ, ಯಾರನ್ನು ಪ್ರೀತಿ ಮಾಡಬೇಕು ಯಾರನ್ನು ದ್ವೇಷ ಮಾಡಬೇಕು ಹೇಳಿ ಅವನು ಹೇಗೆ ತೀರ್ಮಾನ ಮಾಡ್ತಾನೆ ಹೇಳಿ ಪರೀಕ್ಷಿತ ಶುಕಾಚಾರ್ಯರ ಹತ್ರ ಕೇಳ್ತಾನೆ. ಶುಕಾಚಾರ್ಯರು ಹೇಳ್ತಾರೆ, ಇದೇ ಪ್ರಶ್ನೆಯನ್ನು ಯುಧಿಷ್ಠಿರ ಹಿಂದೆ ನಾರದರ ಹತ್ರ ಕೇಳಿದ ಹೇಳಿ. ಶಿಶುಪಾಲನನ್ನು ಕೃಷ್ಣ ಸಾಯಿಸಿದ ಮೇಲೆ ಶಿಶುಪಾಲನಿಂದ ಒಂದು ಬೆಳಕು ಹೋಗಿ ಕೃಷ್ಣನನ್ನು ಸೇರಿಕೊಂಡಿತು. ಇದನ್ನು ಕಂಡು ಯುಧಿಷ್ಠಿರನಿಗೆ ಆಶ್ಚರ್ಯವಾಯಿತು. ಏನು ಶಿಶುಪಾಲ ಇಷ್ಟು ಕೃಷ್ಣನನ್ನು ದ್ವೇಷಿಸ್ತಾ ಇದ್ದ, ಆದರೆ ಅವನು ಸತ್ತೋದ ಮೇಲೆ ಕೂಡ ಕೃಷ್ಣ ಇಷ್ಟು ಕರುಣೆ ತೋರಿಸಿ ಅವನಿಂದ ಬಂದ ಬೆಳಕು ಕೃಷ್ಣನನ್ನೇ ಸೇರಿತಲ್ವಾ? ಹೀಗಿದ್ದರೆ ಭಗವಂತ ಯಾರ ಮೇಲೆ ಕರುಣೆ ತೋರಿಸ್ತಾನೆ, ಯಾರ ಮೇಲೆ ತೋರಿಸ್ತಿಲ್ಲ? ನಮಗೆ ನೋಡಿದರೆ ಶಿಶುಪಾಲ ಅಂತೂ ತುಂಬ ದ್ವೇಷ ಮಾಡಿದವನು, ಅವನು ಅಧೋಗತಿಗೆ ಹೋಗಬೇಕು. ಆದರೆ ಅವನಿಂದ ಬಂದ ಬೆಳಕು ಕೂಡ ಕೃಷ್ಣನನ್ನೇ ಹೋಗಿ ಸೇರಿತಲ್ವಾ? ಹೀಗಿದ್ದರೆ ಭಗವಂತ ಯಾರ ಮೇಲೆ ಕರುಣೆ ತೋರಿಸ್ತಾನೆ, ಯಾರ ಮೇಲೆ ತೋರಿಸ್ತಿಲ್ಲ, ಇದೆಲ್ಲ ಹೇಗೆ ತೀರ್ಮಾನವಾಗ್ತದೆ ಹೇಳಿ ಯುಧಿಷ್ಠಿರನಿಗೆ ಆವಾಗ ಪ್ರಶ್ನೆ ಬಂತು. ಈ ಪ್ರಶ್ನೆಗೆ ನಾರದರು ಹೇಳಿದ ಉತ್ತರವನ್ನೇ ಇಲ್ಲಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾರೆ. ನಾರದರು ಹೇಳ್ತಾರೆ, ನಿರ್ಗುಣೋಪಿ ಯಜೋ ವ್ಯಕ್ತೋ ಭಗವಾನ್ ಪ್ರಕೃತೆ ಪರಃ ಸ್ವಮಾಯಾ ಗುಣಮಾವಿಶ್ಯ ಬಾಧ್ಯ ಬಾಧಕತಾಂ ಗತಃ. ಭಗವಂತ ನಿರ್ಗುಣನಾದವನು, ಅಂದರೆ ಅವನಿಗೆ ಈ ಸತ್ವ ರಜಸ್ಸು ತಮೋ ಗುಣಗಳಿಂದ ಮಿಶ್ರಿತವಾದ ಯಾವ ಗುಣಗಳೂ ಇಲ್ಲ. ಅಜಃ, ಅವನಿಗೆ ಹುಟ್ಟು ಸಾವು ಹೇಳುವಂತಹದ್ದು ಇಲ್ಲ. ಅವ್ಯಕ್ತೋ ಭಗವಾನ್ ಪ್ರಕೃತಿ ಪರಃ, ಈ ಪ್ರಕೃತಿ ಅಂದರೆ ಈ ಸತ್ವ ರಜಸ್ಸು ತಮೋ ಗುಣಗಳಿಂದ ಮಾಡಿದಂತಹ ಪ್ರಾಕೃತಿಕವಾದ ಪಂಚಭೌತಿಕವಾದ ಶರೀರ ಅವನಿಗೆ ಇಲ್ಲವೇ ಇಲ್ಲ. ಅವ್ಯಕ್ತನಾದವನು ಅವನು. ಸ್ವಮಾಯ ಗುಣಮಾವಿಶ್ಯ. ಈಗ ಯುಧಿಷ್ಠಿರ ಕೇಳಿದ ಪ್ರಶ್ನೆ ಏನು, ಭಗವಂತ ಪಕ್ಷಪಾತ ಮಾಡ್ತಾನಾ? ಕೆಲವರಂದರೆ ದ್ವೇಷ, ಕೆಲವರಂದರೆ ಇಷ್ಟ ಹೇಳಿ ಉಂಟಾ ಭಗವಂತನಿಗೆ ಅಂದರೆ ಇಲ್ಲ. ಅವನಿಗೆ ಯಾರೂ ಇಷ್ಟ ದ್ವೇಷ ಹೇಳಿಲ್ಲ. ಸ್ವಮಾಯ ಗುಣಮಾವಿಶ್ಯ, ಅವ್ರದ್ದೇ ಆದಂಥ ಒಂದು ಸ್ವಭಾವ ಇರ್ತದೆ. ಆ ಸ್ವಭಾವಕ್ಕೆ ಅನುಗುಣವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸ್ತಾನವನು. ಯಾವುದೇ ಪಕ್ಷಪಾತ ಇಲ್ಲದೆ ಆ ಜೀವದ ಸ್ವಭಾವಕ್ಕನುಗುಣವಾಗಿ ಅದು ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನೆಲ್ಲ ಅವನು ಮಾಡ್ತಾನಷ್ಟೇ. ಆ ಸಾತ್ವಿಕ ಸ್ವಭಾವದ ಜೀವ ಆದರೆ ಅದನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಾಗೆ ಮಾಡ್ತಾನೆ. ತಾಮಸಿಕ ಸ್ವಭಾವದ ಜೀವವಾದರೆ ಅದನ್ನು ಅಂಧನ್ ತಮಸ್ಸಿಗೆ ಕರ್ಕೊಂಡು ಹೋಗಲಿಕ್ಕೆ ಬೇಕಾದಂಥ ಕಾರ್ಯ ಮಾಡಿಸಿ ಅಂಧನ್ ತಮಸ್ಸಿಗೆ ಕರ್ಕೊಂಡು ಹೋಗುವಾಗೆ ಮಾಡ್ತಾನೆ. ಆ ಸ್ವಭಾವವನ್ನು ಕೊಟ್ಟವನು ಅವನಲ್ಲ, ಅದು ಅನಾದಿ ಕಾಲದಿಂದ ಜೀವದ್ದೇ ಆದ ಸ್ವಭಾವ, ಅದನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಆದರೆ ಭಗವಂತ ಆ ಜೀವವನ್ನು ಅದರ ಸ್ವಭಾವಕ್ಕನುಗುಣವಾಗಿ ಅದರ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾನೆ ಅಷ್ಟೆ. ಭಗವಂತ ಒಂದು ತೋಟಗಾರ ಇದ್ದಾಗೆ, ಅವನ ಬೀಜವನ್ನು, ಜೀವವೆಂಬ ಬೀಜವನ್ನು ಬಿತ್ತಿ ಅದಕ್ಕೆ ನೀರು ಹಾಕಿ ಅದನ್ನೆಲ್ಲ ಬೆಳೆಸ್ತಾನೆ. ಅದರಿಂದ ಯಾವ ಗಿಡ ಹೊರಗೆ ಬರ್ತದೆ ಹೇಳೋದು ಅವನಿಗೆ ಬಿಟ್ಟದಲ್ಲ. ಅದು ಯಾವ ಬೀಜನೋ ಅದೇ ಗಿಡ ಹೊರಗೆ ಬರ್ತದೆ. ಹಾಗೆ ಸಾತ್ವಿಕ ಸ್ವಭಾವದ ಜೀವವಾದರೆ ಅದು ಸಾತ್ವಿಕ ಕಾರ್ಯಗಳೇ ಮಾಡ್ತದೆ, ತಾಮಸಿಕ ಸ್ವಭಾವದ ಜೀವವಾದರೆ ತಾಮಸಿಕ ಕಾರ್ಯಗಳೇ ಮಾಡ್ತದೆ. ಹಾಗೆ ಭಗವಂತ ತೋಟಗಾರನಾಗೆ ಜೀವವೆಂಬ ಬೀಜದ ಸ್ವಭಾವದ ಪೂರ್ತಿ ಅಭಿವ್ಯಕ್ತಿಗಾಗಿ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲ ಮಾಡ್ತಾನೆ. ಹಾಗೆ ಈ ವ್ಯವಸ್ಥೆಯನ್ನೆಲ್ಲ ಮಾಡಿಸಿ ಆ ಜೀವದಿಂದ ಕಾರ್ಯವನ್ನು ಮಾಡಿಸಿ ಅದನ್ನು ಅದರ ತಲುಪಬೇಕಾದಂಥ ಸ್ಥಳಕ್ಕೆ, ಮೋಕ್ಷಕ್ಕೆನೋ ಅಂಧನ್ ತಮಸ್ಗೆನೋ ಎಲ್ಲಿ ಹೋಗಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗೋದು ಅವನ ಕೆಲಸ. ಅದನ್ನು ಭಗವಂತ ಮಾಡ್ತಾನೆ ಅಷ್ಟೇ. ಸರಿ, ಇಷ್ಟು ಕೇಳಿ ಆದಮೇಲೂ ಯುಧಿಷ್ಠಿರನಿಗೆ ಸಂತೋಷವಾಗಲಿಲ್ಲ. ಅವನು ಹೇಳ್ತಾನೆ, ಸರಿ, ಸಾತ್ವಿಕ ಸ್ವಭಾವದ ಜೀವದ ಅಭಿವ್ಯಕ್ತಿಗೆ ಬೇಕಾದಂಥ ಕೆಲಸ ಭಗವಂತ ಮಾಡ್ತಾನೆ. ಆದರೆ ಶಿಶುಪಾಲ ಸಾತ್ವಿಕ ಸ್ವಭಾವದವನು ಹೇಗಾಗಿದ್ದ? ಅವನು ಹೋಗಿ ಭಗವಂತನನ್ನು ಹೇಗೆ ಸೇರಿದ? ಅವನು ದಿನಾರಾತ್ರಿ ಕೃಷ್ಣನನ್ನು ದ್ವೇಷಿಸ್ತಾನೇ ಇದ್ದವನು, ಅವನು ಹೇಗೆ ಭಗವಂತನನ್ನು ಸೇರಿದ ಹೇಳಿ ಕೇಳ್ತಾನೆ. ಇದಕ್ಕೆ ನಾರದರು 2 ಉತ್ತರಗಳು ಕೊಡ್ತಾರೆ. ಮೊದಲನೇ ಉತ್ತರ ಏನು ಹೇಳ್ತಾರಂದರೆ, ಹೌದು, ಶಿಶುಪಾಲ ಕೃಷ್ಣನನ್ನು ದ್ವೇಷಿಸ್ತಿದ್ದ. ಆದರೆ ದ್ವೇಷದಿಂದ ಬರುವಂಥ ಏಕಾಗ್ರತೆ ಏನುಂಟು ಅದು ಪ್ರೀತಿ ಮಾಡೋದ್ರಿಂದಲೂ ಜಾಸ್ತಿ ಆದ ಏಕಾಗ್ರತೆ. ಅಂದರೆ ಶಿಶುಪಾಲ, ದಂತವಕ್ರ, ಕಂಸ ಇವರೆಲ್ಲ ಕೃಷ್ಣನನ್ನು ದ್ವೇಷ ಮಾಡಿ ಅವನ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತಿದ್ರು ಅಷ್ಟು ಭಕ್ತರು ಕೂಡ ಕೃಷ್ಣನನ್ನು ಆಲೋಚನೆ ಮಾಡೋದಿಲ್ಲ. ಅಂದರೆ ಇದರ ಅರ್ಥ ಕೃಷ್ಣನನ್ನು ದ್ವೇಷ ಮಾಡಬೇಕು ಹೇಳಿ ಅಲ್ಲ. ಈ ಶಿಶುಪಾಲ, ದಂತವಕ್ರ, ಕಂಸ ಇವರೆಲ್ಲರೊಳಗೂ ಸಾತ್ವಿಕ ಚೇತನರಿದ್ದಾರೆ. ಶಿಶುಪಾಲ ದಂತವಕ್ರರೊಳಗೆ ಜಯವಿಜಯರಿದ್ದರು, ಕಂಸನೊಳಗೆ ಭೃಗು. ಹಾಗೆ ಈ ದುಷ್ಟಜೀವರು ಕೃಷ್ಣನನ್ನು ದ್ವೇಷ ಮಾಡಿ ಅವನ ಬಗ್ಗೆನೇ ಚಿಂತೆ ಮಾಡ್ತಾ ಇರುವಾಗ ಅವರ ಒಳಗಿದ್ದಂತಹ ಸಾತ್ವಿಕ ಜೀವರು ಆ ಏಕಾಗ್ರತೆಯಿಂದ ಕೃಷ್ಣನನ್ನು ಭಕ್ತಿ ಮಾಡಿದರು. ಇನ್ನು ಎರಡನೇದಾಗಿ ನಾರದರು ಹೇಳ್ತಾರೆ, ಭಕ್ತಿಯ ಬೇರೆ ಬೇರೆ ರೂಪಗಳುಂಟು. ಗೋಪ್ಯ ಕಾಮಾದ್ ಭಯಾದ್ ಕಂಸೋ ದ್ವೇಷಾದ್ ಚೈದ್ಯಾದಯೋ ನೃಪಾಃ ಸಂಬಂಧಾದ್ ವೃಷ್ಣಯ ಸ್ನೇಹಾದ್ಯೂಯಂ ಭಕ್ತ್ಯಾ ವಯಂ ವಿಭೋ. ಗೋಪ್ಯ ಕಾಮಾತ್, ಗೋಪಿಕಾ ಸ್ತ್ರೀಯರು ಕಾಮದಿಂದ ಭಗವಂತನನ್ನು ಭಕ್ತಿ ಮಾಡಿದರು. ಅಂದರೆ ಕಾಮದಿಂದ ಪ್ರಾರಂಭಿಸಿ ಮತ್ತು ಅದೇ ಭಕ್ತಿ ಆಯಿತು. ಭಯಾತ್ ಕಂಸಃ, ಕಂಸ ಕೃಷ್ಣನ ಭಯದಿಂದ ಭಕ್ತಿ ಮಾಡಿದ. ಅಂದರೆ ಭಯದಿಂದ ಅವನು ಏಕಾಗ್ರತೆಯಿಂದ ಭಗವಂತನನ್ನೇ ಚಿಂತನೆ ಮಾಡ್ತಿದ್ದ. ಅವನೊಳಗಿದ್ದಂಥ ಭೃಗುಋಷಿಗಳು ಆ ಏಕಾಗ್ರತೆಯನ್ನು ಭಕ್ತಿಗೆ ಉಪಯೋಗಿಸಿದರು. ದ್ವೇಷಾತ್ ಚೈದ್ಯಾದಯೋ ನೃಪಾಃ,
ಶಿಶುಪಾಲ, ದಂತವಕ್ರಾದಿಗಳೆಲ್ಲ ಭಗವಂತನನ್ನು ದ್ವೇಷ ಮಾಡಿದರು. ಆ ಕೃಷ್ಣನ ದ್ವೇಷದಿಂದ ಬಂದಂಥ ಏಕಾಗ್ರತೆಯಿಂದ ಅವರೊಳಗಿದ್ದಂಥ ಜಯವಿಜಯರು ಅದನ್ನು ಉಪಯೋಗಿಸಿ ಭಕ್ತಿ ಮಾಡಿದರು. ಸಂಬಂಧಾತ್ ವೃಷ್ಣಯ, ಯಾದವರೆಲ್ಲ ನಮ್ಮ ಸಂಬಂಧಿಕನಾದನು ಕೃಷ್ಣ ನಮ್ಮವನೇ ಹೇಳಿ ಪ್ರೀತಿ ಮಾಡಿದರು. ಅದು ಮತ್ತೆ ಭಕ್ತಿ ಆಯಿತು. ಸ್ನೇಹಾತ್ ಯೂಯಂ, ನೀವೆಲ್ಲ ಪಾಂಡವರು ಕೃಷ್ಣನನ್ನು ಸ್ನೇಹಿತ ಹೇಳಿ ಪ್ರೀತಿಸಿದ್ರಿ, ಅದೇ ಮತ್ತೆ ಭಕ್ತಿ ಆಯಿತು. ಭಕ್ತ್ಯಾ ವಯಂ ವಿಭೋ, ನಾವೆಲ್ಲ ಋಷಿಗಳು, ನಾರದರು ತಮ್ಮ ಬಗ್ಗೆನೇ ಹೇಳ್ಕೊಳ್ತಾರೆ, ನಾವೆಲ್ಲ ಭಕ್ತ್ಯಾ ವಯಂ ವಿಭೋ, ಮೊದಲಿಂದ ಭಕ್ತಿಯೇ ಮಾಡಿದ್ದು. ಹೀಗೆ ಬೇರೆ ಬೇರೆ ರೀತಿಯ ಭಕ್ತಿ ಉಂಟು. ಅಂದರೆ ಪ್ರೀತಿ ಮತ್ತು ಗೌರವ ಒಟ್ಟಿಗೆ ಸೇರಿದರೆ ಭಕ್ತಿ. ಹೀಗೆ ಗೋಪಿಕಾ ಸ್ತ್ರೀಯರು ಭಗವಂತನನ್ನು ಜಾರ ಹೇಳಿ ಕಾಮದಿಂದ ಪ್ರೀತಿಸಿದ್ರು, ಅದರಿಂದ ಮತ್ತೆ ಅವರಿಗೆ ಭಕ್ತಿ ಬಂತು. ಕಂಸ ಭಯದಿಂದ ಶಿಶುಪಾಲ, ದಂತವಕ್ರರು ದ್ವೇಷ ಮಾಡಿದರು, ಆದರೆ ಅದರಿಂದ ಮತ್ತೆ ಅವರೊಳಗಿದ್ದಂಥ ಸಾತ್ವಿಕ ಚೇತನರಿಗೆ ಭಕ್ತಿ ಬಂತು. ಯಾದವರೆಲ್ಲ ನಮ್ಮ ಬಂಧು ಹೇಳಿ ಪ್ರೀತಿಸಿ ಮತ್ತೆ ಅದರಿಂದ ಭಕ್ತಿ ಬಂತು. ಪಾಂಡವರು ಸ್ನೇಹಿತ ಹೇಳಿ ಪ್ರೀತಿಸಿ ಭಕ್ತಿ ಬಂತು. ಹೀಗೆ ಕೊನೆಗೆ ಪ್ರೀತಿ ಗೌರವ ಒಟ್ಟಿಗಾಗಿ ಇವರೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ಬಂತು. ಹೀಗೆ ಬೇರೆ ಬೇರೆ ರೀತಿಯಿಂದ ಭಕ್ತಿ ಮಾಡ್ಬೋದು ಹೇಳಿ ನಾರದರು ಯುಧಿಷ್ಠಿರನಿಗೆ ಹೇಳಿದರು. ಇಷ್ಟು ಕೇಳಿ ಯುಧಿಷ್ಠಿರ ಹೇಳ್ತಾನೆ, ಸರಿ, ಹಾಗಿದ್ರೆ ಅರ್ಥ ಆಯಿತು, ಶಿಶುಪಾಲನೊಳಗೆ ಸಾತ್ವಿಕ ಚೇತನ ಇತ್ತು, ಆದರೆ ಅವನು ಹೇಗೆ ಭಗವಂತನನ್ನು ಇಷ್ಟು ದ್ವೇಷ ಮಾಡುವಂಥ ಜನ್ಮ ಪಡೆದ ಹೇಳಿ ಕೇಳ್ತಾನೆ. ಆವಾಗ ನಾರದರು ಯುಧಿಷ್ಠಿರನಿಗೆ ಜಯವಿಜಯರ ಕಥೆಯನ್ನು ಹೇಳಿ ಸನಕ ಸನಂದನ ಸನಾತನ ಸನತ್ಕುಮಾರರು ಕೊಟ್ಟಂಥ ಶಾಪವನ್ನು ಎಲ್ಲ ವಿವರಿಸಿ, ಈ ಶಾಪದಿಂದಾಗಿ ಜಯವಿಜಯರು 3 ಬಾರಿ ಭೂಮಿಯಲ್ಲಿ ಹುಟ್ಟಬೇಕಾಯಿತು. ಆ ಜನ್ಮಗಳೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಮತ್ತು ಶಿಶುಪಾಲ, ದಂತವಕ್ರ ಹೇಳಿ ಹೇಳ್ತಾರೆ. ಈ ಶಿಶುಪಾಲನ ಸಂಹಾರವಾದ ಮೇಲೆ ಅವರು ಶಾಪಮುಕ್ತರಾಗಿ ಆ ಬೆಳಕು ಹೋಗಿ ಕೃಷ್ಣನನ್ನು ಸೇರಿತು ಹೇಳಿ ಇಲ್ಲಿ ಅವನಿಗೆ ಹೇಳ್ತಾರೆ. ಇಲ್ಲಿ ನಾರದರು ಇದೇ ಜಯವಿಜಯರ ಶಾಪದಿಂದ ಬಂದಂಥ ಮೊದಲನೇ ಜನ್ಮ ಅಂದರೆ ಹಿರಣ್ಯಾಕ್ಷ, ಹಿರಣ್ಯಕಶಿಪುವಿನ ಜನ್ಮದಲ್ಲಿ ಹಿರಣ್ಯಕಶಿಪುವಿನ ಕಥೆಯನ್ನು ಇಲ್ಲಿ ಹೇಳ್ತಾರೆ. ಇದೇ 7ನೇ ಸ್ಕಂಧದಲ್ಲಿ ಬರುವಂಥ ಪ್ರಹ್ಲಾದನ ಕಥೆ ಮತ್ತು ನರಸಿಂಹ ಅವತಾರದ ಕಥೆ. ಹಿರಣ್ಯಾಕ್ಷನನ್ನು ವರಾಹ ಸಂಹಾರ ಮಾಡಿ ಆದಮೇಲೆ ಹಿರಣ್ಯಕಶಿಪು ಚತುರ್ಮುಖ ಬ್ರಹ್ಮನನ್ನು ತಪಸ್ಸು ಮಾಡಿ ವರವನ್ನು ಪಡಿತಾನೆ. ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿಯಾದಂಥ ಯಾವ ವಸ್ತುವು ಅವನನ್ನು ನಾಶ ಮಾಡಲಿಕ್ಕಾಗಬಾರ್ದು, ಒಳಗೂ ನಾಶ ಮಾಡಬಾರ್ದು, ಹೊರಗೂ ನಾಶ ಮಾಡಬಾರ್ದು, ದಿನದಲ್ಲಿಯೂ ರಾತ್ರಿಯಲ್ಲಿಯೂ, ಪ್ರಾಣಿಯೂ ಮನುಷ್ಯನು, ಭೂಮಿಯಲ್ಲಿ ಆಗಲಿ ಆಕಾಶದಲ್ಲಿ ಆಗಲಿ, ಮತ್ತು ಯಾವ ಆಯುಧದಿಂದನೂ ಅವನನ್ನು ನಾಶ ಮಾಡಲಿಕ್ಕೆ ಸಾಧ್ಯವಾಗಬಾರ್ದು ಹೇಳಿ ವರ ಪಡಿತಾನೆ. ಈ ವರವನ್ನು ಪಡೆದು ಅವನೆಲ್ಲ ಲೋಕಗಳನ್ನು ಅವನ ಅಧೀನವಾಗಿ ಮಾಡ್ಕೊಂಡು ಬಿಡ್ತಾನೆ. ದೇವತೆಗಳೆಲ್ಲ ಭಗವಂತನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದರೆ ಭಗವಂತ ಒಂದು ಮಾತು ಹೇಳ್ತಾನೆ, ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಹ್ಯೇದ್ ಹನಿಷ್ಯೇಪಿ ವಿರೋರ್ಜಿತಂ. ಈ ಹಿರಣ್ಯಕಶಿಪನ್ನು ನಾನು ಈಗಲೇ ನಾಶ ಮಾಡೋದಿಲ್ಲ. ಯದಾ ದೃಹ್ಯೇದ್ ಸ್ವಸುತಾಯ ಪ್ರಹ್ಲಾದಾಯ, ಅವನದೇ ಮಗನಾದಂಥ ಪ್ರಹ್ಲಾದನಿಗೆ ಯಾವಾಗ ಅವನು ದ್ರೋಹ ಮಾಡ್ತಾನೆ. ನಿರ್ವೈರಾಯ, ಎಂಥ ಪ್ರಹ್ಲಾದ ಅಂದರೆ ವೈರಿಗಳೇ ಇಲ್ಲ ಅವನಿಗೆ. ಪ್ರಶಾಂತಾಯ, ಯಾವಾಗಲೂ ಭಗವಂತನನ್ನೇ ಧ್ಯಾನ ಮಾಡ್ತಾ ಶಾಂತವಾಗಿರುವಂಥ ಪ್ರಹ್ಲಾದ. ಮಹಾತ್ಮನೆ, ತುಂಬ ಮಹಿಮೆಯುಳ್ಳ ಇಂಥ ಪ್ರಹ್ಲಾದನನ್ನು ಯಾವಾಗ ಅವನು ದ್ರೋಹ ಮಾಡ್ತಾನೆ ಆವಾಗ ಹನಿಷ್ಯೇಪಿ ವರೋರ್ಜಿತಂ, ಏನು ವರ ಇದ್ದರೂ ಪರವಾಗಿಲ್ಲ, ನಾನು ಅವನನ್ನು ನಾಶ ಮಾಡ್ತೇನೆ ಹೇಳಿ. ಹೀಗೆ ಕಯಾಧು ಮತ್ತು ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಹುಟ್ಟುತ್ತಾನೆ. ಕೆಲವು ವರ್ಷಗಳಾದಮೇಲೆ ಪ್ರಹ್ಲಾದ 5 ವರ್ಷದ ಹುಡುಗ ಇರುವಾಗ ಶುಕ್ರಾಚಾರ್ಯರ ಮಕ್ಕಳಾದಂಥ ಷಂಡ ಮತ್ತು ಅಮರ್ಕರ ಹತ್ರ ಪಾಠ ಕಲಿತಾನೆ. ಅಲ್ಲಿ ಪಾಠ ಕೆಲವು ದಿನ ಕಲಿತಾದ್ಮೇಲೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕರೆದು ತನ್ನ ತೊಡೆಯ ಮೇಲೆ ಕೂಡಿಸಿ ಕೇಳ್ತಾನೆ, ಏನು ಕಲ್ತಿದ್ದಿ ನೀನು ಇಷ್ಟು ದಿನ ಹೇಳಿ. ಆವಾಗ ಪ್ರಹ್ಲಾದ ಹೇಳ್ತಾನೆ, ತತ್ ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗೃಹಾತ್ ಹಿತ್ವಾತ್ಮ ಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ. ಅವನು ಹೇಳ್ತಾನೆ, ತತ್ ಸಾಧು ಮನ್ಯೇ, ನನಗೇನನ್ನಿಸ್ತದಂದರೆ ಅಸುರವರ್ಯ, ಅಸುರರ ರಾಜನೇ, ದೇಹಿನಾಂ, ಈ ಸಂಸಾರದಲ್ಲಿರುವ ಜನರೆಲ್ಲ ಸದಾ ಸಮುದ್ವಿಗ್ನ ಧಿಯಾಂ, ಯಾವಾಗಲೂ ಚಿಂತೆ ಮಾಡ್ತಾ ಇರ್ತಾರೆ. ಅಸತ್ ಗೃಹಾತ್, ಬೇಡದಿದ್ದಂಥ ವಸ್ತುಗಳಿಗೆಲ್ಲ ಅಂಟುಕೊಂಡು, ಈ ದೇಹ, ಈ ಮನೆ ವಾರ್ತೆ, ಈ ಬಂಧುಗಳು, ಇವರಿಗೆಲ್ಲ ಅಂಟುಕೊಂಡು ಯಾವಾಗಲೂ ಚಿಂತೆಯಲ್ಲೇ ಇರ್ತಾರೆ. ಹಿತ್ವಾ ಆತ್ಮಪಾತಂ ಗೃಹಮಂಧಕೂಪಂ, ಆಧ್ಯಾತ್ಮಿಕ ಬೆಳವಣಿಗೆನೇ ಇಲ್ಲದಿದ್ದಂಥ ಈ ಅಂಧಕೂಪ, ನೀರಿಲ್ಲದ ಅಡಿಯೇ ಇಲ್ಲದಿದ್ದಂಥ ಬಾವಿಯಲ್ಲಿ ಎಲ್ಲ ಬಿದ್ದಿದ್ದಾರೆ ಇವರೆಲ್ಲ. ಏನು ಮಾಡಬೇಕಂದ್ರೆ ನನಗೇನನ್ನಿಸ್ತದಂದರೆ ಹಿತ್ವಾ, ಇದನ್ನೆಲ್ಲ ಬಿಟ್ಟು ವನಂ ಗತಃ, ಇದನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗಿಬಿಟ್ಟು ಯತ್ ಹರಿಮಾಶ್ರಯೇತ, ಶ್ರೀಹರಿಯನ್ನೇ ಆಶ್ರಯ ಮಾಡಿಕೊಂಡು ಸಂತೋಷವಾಗಿ ಕಾಡಲ್ಲಿದ್ದು ಬಿಡಬೇಕು ಹೇಳಿ 5 ವರ್ಷದ ಹುಡುಗ ಪ್ರಹ್ಲಾದ ಹೇಳ್ತಾನೆ. ಹಿರಣ್ಯಕಶಿಪುಗೆ ಇದನ್ನು ಕೇಳಿ ಸಿಟ್ಟೆ. ಷಂಡಾಮರ್ಕರಿಗೆಲ್ಲ ಬೈದು ಬಿಡ್ತಾನೆ. ಷಂಡಾಮರ್ಕರು ನಾವೇನು ಕಲಿಸಲಿಲ್ಲ ಹೇಳ್ತಾರೆ, ಆದರೂ ಅವನನ್ನು ಕರ್ಕೊಂಡೋಗಿ ಪುನಃ ಕೆಲವು ತಿಂಗಳುಗಳು ಪಾಠ ಮಾಡ್ತಾರೆ. ಇನ್ನೂ ಕೆಲವು ತಿಂಗಳುಗಳ ಪಾಠ ಆದಮೇಲೆ ಹಿರಣ್ಯಕಶಿಪು ಪುನಃ ಅವನನ್ನು ಕರ್ಕೊಂಡು ಬಂದು ಕೇಳ್ತಾನೆ, ಏನು ಕಲ್ತಿದ್ದಿ ಹೇಳಿ. ಈ ಸಾರಿ ಕೇಳಿದರೆ ನಿರ್ಭಯವಾಗಿ ಹೇಳ್ತಾನೆ, ನನಗನ್ನಿಸ್ತದೆ ವಿಷ್ಣುವಲ್ಲಿ 9 ರೀತಿಯ ಭಕ್ತಿಯನ್ನು ಮಾಡ್ಬೋದು ಹೇಳಿ. ಯಾವ 9 ರೀತಿಯ ಭಕ್ತಿ ಅಂದರೆ ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಶ್ರವಣಂ, ಭಗವಂತನ ಬಗ್ಗೆ ಕೇಳುವುದು. ಕೀರ್ತನಂ, ಆ ಕೇಳಿದ್ದನ್ನು ಭಗವಂತನ ಬಗ್ಗೆ ಬೇರೆಯವರಿಗೆ ಹೇಳುವುದು, ಅಥವಾ ಹಾಡುಗಳನ್ನು, ಭಗವಂತನ ಮಂತ್ರಗಳನ್ನೆಲ್ಲ ಗಟ್ಟಿಯಾಗಿ ಹೇಳುವುದು. ಸ್ಮರಣಂ, ಏನು ಕೇಳಿದೆವೋ ಅದನ್ನು ಮನಸ್ಸಲ್ಲಿಯೇ ಸ್ಮರಣೆ ಮಾಡೋದು.
ಪಾದ ಸೇವನಂ, ಭಗವಂತನ ಪ್ರತಿಮೆಗಳ ಪಾದವನ್ನೆಲ್ಲ ಸೇವೆ ಮಾಡೋದು ಅಥವಾ ಜ್ಞಾನಿಗಳ ಪಾದವನ್ನು ಸೇವೆ ಮಾಡೋದು. ಅರ್ಚನಂ, ಭಗವಂತನ ಪ್ರತಿಮೆಗಳ ಪೂಜೆ ಮತ್ತು ಎಲ್ಲರಲ್ಲಿಯೂ ಇರುವಂಥ ಭಗವಂತನ ಪೂಜೆ ಮಾಡೋದು. ವಂದನಂ, ಭಗವಂತನ ಪ್ರತಿಮೆಗಳಿಗೆಲ್ಲ ನಮಸ್ಕಾರ ಮಾಡೋದು. ದಾಸ್ಯಂ, ಭಗವಂತನ ಸೇವೆ ಮಾಡೋದು. ಯಾವುದೂ ಕಮ್ಮಿಯ ಕೆಲಸ ಅಲ್ಲ, ಎಲ್ಲವೂ ಭಗವಂತನ ಸೇವೆ ಹೇಳಿ ದಾಸ್ಯ ಮಾಡೋದು. ಸಖ್ಯಂ, ಭಗವಂತನೊಟ್ಟಿಗೆ ಸಖ್ಯ ಮಾಡೋದು. ಭಗವಂತನನ್ನು ಗೌರವದಿಂದ ನೋಡೋದಷ್ಟೇ ಅಲ್ಲ, ಅವನನ್ನು ಪ್ರೀತಿಯಿಂದ ಸಖನಾಗಿ ನೋಡೋದು. ಆತ್ಮನಿವೇದನಂ, ಇದಕ್ಕೆ 2 ಅರ್ಥಗಳಿದ್ದಾವೆ. ಆತ್ಮ ನಿವೇದನಂ ಅಥವಾ ಆತ್ಮನಿವೇದನಂ. ಆತ್ಮನಿವೇದನಂ ಅಂದರೆ ಎಲ್ಲವನ್ನೂ ಭಗವಂತಂದೇ ಹೇಳಿ ಅವನಿಗೇ ಅರ್ಪಿಸಿಬಿಡೋದು, ಅಥವಾ ಆತ್ಮನಿವೇದನಂ ಅಂದರೆ ಭಗವಂತನನ್ನು ನಮ್ಮೊಳಗೇ ನೋಡೋದು. ಹೀಗೆ ಈ ನವವಿಧ ಭಕ್ತಿಯನ್ನು ಹೇಳ್ತಾನೆ. ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇನ್ ನವಲಕ್ಷಣ ಕ್ರಿಯೇತ ಭಗವತ್ಯದ್ಧ ತನ್ಮನ್ಯೇಧೀತಮುತ್ತಮಂ. ಇತಿ ಪುಂಸಾರ್ಪಿತಂ ವಿಷ್ಣು, ಹೀಗೆ ತನ್ನನ್ನು ತಾನು ಭಗವಂತನಿಗೆ ಯಾರು ಅರ್ಪಿಸ್ಕೊಳ್ತಾರೆ, ಭಕ್ತಿಶ್ಚೇನ್ ನವಲಕ್ಷಣಂ, ಈ 9 ರೀತಿಯ ಭಕ್ತಿಯನ್ನು ಮಾಡಿ, ಕ್ರಿಯೇತ ಭಗವತ್ಯದ್ಧ, ಅದನ್ನು ಭಗವಂತನಿಗೆ ಯಾರು ಅರ್ಪಿಸ್ತಾರೆ, ಮನ್ಯೇ ಅತೀತಮುತ್ತಮಂ, ನನ್ನ ಅಭಿಪ್ರಾಯದಲ್ಲಿ ತಿಳಿಬೇಕಾದದ್ರಲ್ಲೆಲ್ಲ ಉತ್ತಮವಾದ ತಿಳುವಳಿಕೆ ಇದೆ ಹೇಳಿ ಪ್ರಹ್ಲಾದ ಹೇಳ್ತಾನೆ. ಹಿರಣ್ಯಕಶಿಪುಗೆ ಸಿಟ್ಟು ತಡೀಲಿಕ್ಕಾಗ್ದಿಲ್ಲ. ಅವನು ಅಧಿಕಾರಿಗಳ ಕೈಯಲ್ಲಿ ಪ್ರಹ್ಲಾದನನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸಮುದ್ರಕ್ಕೆ ಎಸೆದು ಬಿಡ್ತಾರೆ, ಪರ್ವತದಿಂದ ಕೆಳಗೆ ಎಸಿತಾರೆ, ಆನೆಯ ಕಾಲಿನ ಅಡಿಯಲ್ಲಿ ಹಾಕ್ತಾರೆ, ಅವನ ಊಟದಲ್ಲಿ ವಿಷ ಹಾಕ್ತಾರೆ, ಅವನಿಗೆ ವಿಷನೇ ಕುಡಿಸ್ತಾರೆ. ಏನು ಮಾಡಿದರೂ ಪ್ರಹ್ಲಾದನಿಗೆ ಏನೂ ಹಾನಿ ಆಗದಿಲ್ಲ. ಅವನು ಓಂ ನಮೋ ಭಗವತೆ ವಾಸುದೇವಾಯ ಹೇಳಿ ಭಗವಂತನ ಸ್ಮರಣೆ ಮಾಡ್ತಾ ಎಲ್ಲ ರೀತಿಯ ಚಿತ್ರಹಿಂಸೆಗಳಿಂದಲೂ ಏನೂ ಹಾನಿಯಾಗದೆ ಹೊರಗೆ ಬರ್ತಾನೆ. ಮತ್ತು ಏನು ಮಾಡಬೇಕು ಗೊತ್ತಾಗದೆ ಪುನಃ ಶಾಲೆಗೆ ಹೋಗಲಿ ಸರಿ ಹೇಳಿ ಕಳಿಸಿಬಿಡ್ತಾನೆ. ಇವನು ಚಂಡಾಮರ್ಕರ ಶಾಲೆಯಲ್ಲಿ ಬೇರೆ ಶಿಷ್ಯರಿಗೆಲ್ಲ, ಅಂದರೆ ಇವನ ಸಹಪಾಠಿಗಳು, ಇವನ ಮಿತ್ರರಿಗೆಲ್ಲ ಇವನೇ ಪಾಠ ಮಾಡಿ ಅವರಲ್ಲಿಯೂ ಕೂಡ ವಿಷ್ಣು ಭಕ್ತಿ ಬರುವಾಗೆ ಮಾಡ್ತಾನೆ. ಚಂಡಾಮರ್ಕರು ಇವರಿಗೆಲ್ಲ ರಾಕ್ಷಸ ಬುದ್ಧಿಯನ್ನೆಲ್ಲ ಕಲಿಸ್ತಾ ಇದ್ದರೆ ಇವನು ದಯೆ, ಸಹೃದಯತೆ ಇದನ್ನೆಲ್ಲ ಕಲಿಸ್ತಾನೆ. ಅವನು ಹೇಳುವ ಕೆಲವು ಮಾತುಗಳನ್ನು ನೋಡುವ ಇಲ್ಲಿ. ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಂ ಭಾವಮಾಸುರ ಮುನ್ಮುಚ್ಯ ಯಯಾ ತುಷ್ಯತ್ಯಧೋಕ್ಷಜಃ. ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಂ, ಎಲ್ಲರಲ್ಲಿಯೂ ಕರುಣೆಯನ್ನು ತೋರಿಸಿ, ಎಲ್ಲರಲ್ಲಿಯೂ ಪ್ರೀತಿ ಸಹೃದಯತೆಯನ್ನು ತೋರಿಸಿ ಹೇಳಿ. ಅಂದರೆ ಒಳ್ಳೆಯದು ಕಾಣುವಾಗ ಪ್ರೀತಿ ತೋರಿಸಬೇಕು, ದುಃಖ ಕಂಡ್ರೆ ಕರುಣೆ ತೋರಿಸಬೇಕು, ಕೆಟ್ಟದೇನಾದರೂ ಕಂಡ್ರೆ ದೂರ ನಡೆದು ಹೋಗಿಬಿಡಬೇಕು. ಭಾವ ಮಾಸುರ ಮುನ್ಮುಚ್ಯ, ಈ ಅಸುರ ಭಾವನೆಗಳು ಉಂಟಲ್ವ, ಬೇರೆಯವರಿಗೆ ಕಷ್ಟ ಕೊಡಬೇಕು, ದುಃಖ ಕೊಡಬೇಕು, ಇಂಥ ಅಸುರ ಭಾವನೆಗಳಿಂದ ದೂರ ಹೋದರೆ ಯಯಾ ತುಷ್ಯತ್ಯಧೋಕ್ಷಜ, ಹೀಗೆ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ. ಹೀಗೆ ಭಗವಂತನಿಗೆ ಪ್ರೀತಿ ಆಗುವಾಗ ನಾವೆಲ್ಲರೂ ಇರುವ ಈ ಅಸುರ ಭಾವನೆಗಳನ್ನೆಲ್ಲ ಬಿಟ್ಟು ಬಿಡುವ ಹೇಳಿ ಅಸುರ ಮಕ್ಕಳಿಗೇ ಕಲಿಸ್ತಾನೆ ಪ್ರಹ್ಲಾದ. ಪ್ರಹ್ಲಾದನ ಹತ್ರ ಈ ಮಕ್ಕಳೆಲ್ಲ ಕೇಳ್ತಾರೆ, ಇದೆಲ್ಲ ನೀನು ಎಲ್ಲಿಂದ ಕಲ್ತಿ ಅಂದರೆ ಅವನು ಹೇಳ್ತಾನೆ, ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗ ನಾರದರು ಇದೆಲ್ಲ ನನಗೆ ಹೇಳಿದರು ಹೇಳಿ. ನಾರದರು ಪ್ರಹ್ಲಾದ ಕೇಳಬೇಕು ಎಂಬ ಉದ್ದೇಶದಿಂದನೇ ಪ್ರಹ್ಲಾದನ ತಾಯಿಯಾದ ಕಯಾಧುವಿಗೆ ಇದನ್ನೆಲ್ಲ ಹೇಳ್ತಿದ್ರು. ಕಯಾಧು ಇದನ್ನೆಲ್ಲ ಕೇಳಿ ಮರ್ತೋಗಿಬಿಟ್ಲು. ಆದರೆ ಹೊಟ್ಟೆಯಲ್ಲಿರುವಾಗ ಕೇಳಿದ ವಿಷಯಗಳನ್ನೆಲ್ಲ ಪ್ರಹ್ಲಾದ ಇನ್ನೂ ನೆನಪಿಟ್ಕೊಂಡಿದ್ದಾನೆ. ಈ ಮಕ್ಕಳಿಗೆಲ್ಲ ಇನ್ನೂ ಉಪದೇಶ ಕೊಡ್ತಾನೆ ಅವನು. ನಾವು ಮಾಡುವ ಎಲ್ಲ ಕಾರ್ಯಗಳ ಮುಖ್ಯ ಉದ್ದೇಶ ಭಗವಂತನ ಭಕ್ತಿಯಾಗಿರಬೇಕು ಹೇಳಿ ಹೇಳ್ತಾನೆ. ನ ದಾನಂ ನ ತಪೋ ನೇಜ್ಯ ನ ಶೌಚಂ ನ ವ್ರತಾನಿ ಚ ಪ್ರೀತಯೇ ಮಲಯಾ ಭಕ್ತ್ಯಾ ಹರಿರನ್ಯದ್ವಿಡಂಬನಂ. ನ ದಾನಂ, ದಾನದಿಂದ ಭಗವಂತನನ್ನು ಒಲಿಸ್ಕೊಳ್ಳಿಕ್ಕಾಗ್ದಿಲ್ಲ, ಬರೀ ದಾನದಿಂದ ಭಗವಂತನಿಗೇನು ಪ್ರೀತಿ ಆಗದಿಲ್ಲ. ನ ತಪಃ, ತಪದಿಂದಲೂ ಭಗವಂತನಿಗೆ ಪ್ರೀತಿ ಆಗದಿಲ್ಲ, ಏನೇ ತಪಸ್ಸುಗಳು ಮಾಡಿ. ನೇಜ್ಯ, ಎಷ್ಟೇ ಯಜ್ಞಯಾಗಗಳು ಮಾಡಿ. ನ ಶೌಚಂ, ಎಷ್ಟೇ ಮಡಿ ಮೈಲಿಗೆ ಮಾಡಿ ಭಗವಂತನಿಗೆ ಇದರಿಂದೆಲ್ಲ ಪ್ರೀತಿ ಆಗದಿಲ್ಲ. ವ್ರತಾನಿಚ, ಎಷ್ಟೇ ವ್ರತಗಳು ಮಾಡಿ. ಪ್ರೀತಯೇ ಅಮಲಯಾ ಭಕ್ತ್ಯ, ಭಗವಂತನಲ್ಲಿ ಅಮಲವಾದ ಭಕ್ತಿ ಅಂದರೆ ಶುದ್ಧವಾದ ಭಕ್ತಿ, ಯಾವುದೇ ಕಾಮನೆ ಇಲ್ಲದೆ ನಿಷ್ಕಾಮ ನಿರ್ನಿಮಿತ್ತ ನಿಸ್ವಾರ್ಥ ಭಕ್ತಿ ಮಾಡಿದರೆ ಮಾತ್ರ ಭಗವಂತ ಪ್ರೀತನಾಗ್ತಾನೆ. ಬೇರೆ ಎಲ್ಲ ಈ ತಪ, ದಾನ, ಶೌಚ, ಯಜ್ಞಗಳು ಇದೆಲ್ಲ ಭಕ್ತಿ ಇಲ್ಲದೆ ಅನ್ಯತ್ ವಿಡಂಬನಂ, ಎಲ್ಲ ಒಂದು ಶೋ ಅಷ್ಟೇ, ಜಸ್ಟ್ ಒಂದು ವಿಡಂಬನೆ ಅಷ್ಟೇ. ಅಂದರೆ ಏನು ಭಗವತ್ ಕಾರ್ಯ ಮಾಡಿದರೂ ಅದರ ಹಿಂದೆ ಭಕ್ತಿ ಇರಲೇಬೇಕು. ಭಕ್ತಿ ಇಲ್ಲದೆ ಮಾಡಿದರೆ ಅದೆಲ್ಲ ವಿಡಂಬನ ಅಷ್ಟೇ. ಅಷ್ಟೇ ಅಲ್ಲದೆ ಇದು ಯಾವುದೂ ಮಾಡದೇ ಇದ್ದರೂ, ಯಾವ ಧಾರ್ಮಿಕ ಕಾರ್ಯವೂ ಮಾಡದೇ ಇದ್ದರೂ ಭಗವಂತನಲ್ಲಿ ನಿಸ್ವಾರ್ಥವಾದ ಭಕ್ತಿಯೊಂದು ಮಾಡಿದರೂ ಸಾಕು, ಅದೇ ಎಲ್ಲದರಿಂದ ಶ್ರೇಷ್ಠವಾದದ್ದು. ಹೀಗೆಲ್ಲ ಭಕ್ತಿಯ ಮಹತ್ವವನ್ನು ತನ್ನ ಮಿತ್ರರಿಗೂ ಹೇಳಿ ಅವರನ್ನು ಕೂಡ ವಿಷ್ಣು ಭಕ್ತರಾಗಿ ಮಾಡಿಬಿಟ್ಟ. ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ವಿಷ್ಣು ಭಕ್ತಿಯ ಪಾಠವನ್ನು ಹೇಳ್ತಾ ಇದ್ದಾನೆ ಹೇಳಿ ಗೊತ್ತಾದ ಮೇಲೆ ಸಿಟ್ಟು ತಡೀಲಿಕ್ಕಾಗ್ದಿಲ್ಲ. ಪುನಃ ಅವನನ್ನು ಸಾಯಿಸಲಿಕ್ಕೆ ತುಂಬ ಪ್ರಯತ್ನಗಳೆಲ್ಲ ನಡೀತವೆ. ಹಾವುಗಳಿಂದ ಕಚ್ಚಿಸ್ತಾನೆ, ಮಾಟ ಮಂತ್ರಗಳೆಲ್ಲ ಮಾಡಿಸ್ತಾನೆ, ಆದರೂ ಪ್ರಹ್ಲಾದನಿಗೆ ಏನೂ ಆಗದಿಲ್ಲ. ಕೊನೆಗೆ ಪ್ರಹ್ಲಾದನನ್ನು ಕರೆದು ನೇರವಾಗಿ ಕೇಳ್ತಾನೆ, ನಿನ್ನನ್ನು ಯಾರು ರಕ್ಷಿಸ್ತಾ ಇದ್ದಾರೆ, ನಿನ್ನ ಹಿಂದೆ ಯಾರ ಬಲ ಉಂಟು? ದೇವತೆಗಳೆಲ್ಲ ನನ್ನ ಹತ್ರ ಹೆದರುತ್ತಾರೆ, ಆದರೆ ನೀನಿಷ್ಟು ನಿರ್ಭಯನಾಗಿದ್ದಿ, ನಿನಗೆ ಬಲ ಕೊಡುವವನು ಯಾರು ಹೇಳಿ ಕೇಳ್ತಾನೆ. ಆವಾಗ ಪ್ರಹ್ಲಾದ ಹೇಳ್ತಾನೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ ಪರೇ ವರೇಮಿ ಸ್ಥಿರ ಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾ. ಈಗ ಪ್ರಹ್ಲಾದನ ಹತ್ರ ಅವನು ಕೇಳಿದ, ನಿನಗೆ ಯಾರು ಬಲ ಕೊಡ್ತಾ ಇದ್ದಾನೆ ಹೇಳಿ. ಪ್ರಹ್ಲಾದ ಹೇಳ್ತಾನೆ, ನ ಕೇವಲಂ ಮೇ, ನನಗೆ ಮಾತ್ರ ಅಲ್ಲ,
ಭವತಶ್ಚ ರಾಜನ್, ನಿನಗೂ ಕೂಡ ಬಲ ಕೊಡುವವನು ಅವನೇ. ಸವೈ ಬಲಂ ಬಲಿನಾಂಚ, ಯಾವುದ್ಯಾವುದು ವಸ್ತುವಲ್ಲಿ ಬಲ ಹೇಳಿ ಉಂಟು ಅದು ಎಲ್ಲದರಲ್ಲಿ ಅವನೇ ಬಲವಾಗಿ ಕೂತಿದ್ದಾನೆ. ಅಪರೇಶಾಂ, ಬಲ ಇಲ್ಲದಂಥ ವಸ್ತುಗಳಲ್ಲಿಯೂ ಅವನಿದ್ದಾನೆ. ಸ್ಥಿರ ಜಂಗಮ, ಯಾವುದೇ ವಸ್ತು ಇರಲಿ ಸ್ಥಿರವಾಗಿರಲಿ ಸಂಚರಿಸ್ತಾ ಇರಲಿ. ಪರೇವರೇ, ಶ್ರೇಷ್ಠವಾದದ್ದಿರಲಿ ಕೆಳಮಟ್ಟದ್ದಿರಲಿ. ಬ್ರಹ್ಮಾದಯೋ, ಬ್ರಹ್ಮನೊರೆಗೆ ಹಿಡಿದು ಎಲ್ಲ ಚರಾಚರ ವಸ್ತುಗಳನ್ನು ಏನ ವಶಂ ಪ್ರಣೀತ, ಎಲ್ಲ ವಸ್ತುಗಳು ಅವನ ವಶದಲ್ಲಿಯೇ ಇರುವುದು, ಎಲ್ಲದರಲ್ಲಿಯೂ ಬಲವಾಗಿ ಪ್ರಾಣವಾಗಿ ಅವನೇ ಕೂತಿದ್ದಾನೆ. ಇಷ್ಟು ಹೇಳಿ ಪ್ರಹ್ಲಾದ ಹಿರಣ್ಯಕಶಿಪು ಹತ್ರ ಹೇಳ್ತಾನೆ, ಭಗವಂತ ಎಲ್ಲರಲ್ಲಿಯೂ ಇದ್ದಾನೆ, ಅದಕ್ಕೆ ನೀನು ಎಲ್ಲರನ್ನೂ ನಿನ್ನ ಮಿತ್ರರಾಗಿ ನೋಡು, ಶತ್ರುಗಳೇ ಇರಬಾರ್ದು ನಿನಗೆ ಹೇಳಿದರೆ ಹಿರಣ್ಯಕಶಿಪುಗೆ ಸಿಟ್ಟು ತಡಿಲಿಕ್ಕಾಗ್ದಿಲ್ಲ. ಸಿಟ್ಟಿನಿಂದ ಅವನು ಖಡ್ಗವನ್ನು ಇಟ್ಕೊಂಡು ಪ್ರಹ್ಲಾದನ ತಲೆಯನ್ನು ಕತ್ತರಿಸಬೇಕು ಹೇಳಿ ಬರ್ತಾ ಇರುವಾಗ ಅಲ್ಲಿ ಒಂದು ಸ್ತಂಭಕ್ಕೆ ಹೊಡೆದು, ಈ ಸ್ತಂಭದಲ್ಲಿ ಇದಾನ ನಿನ್ನನ್ನು ರಕ್ಷಿಸುವಂಥ ಭಗವಂತ ಹೇಳಿ ಕೇಳಿದರೆ ಆ ಸ್ತಂಭದಿಂದನೇ ನರಸಿಂಹ ಹೊರಗೆ ಬಂದು ಅವನನ್ನು ಸಂಹರಿಸ್ತಾನೆ. ಚತುರ್ಮುಖ ಬ್ರಹ್ಮನ ಯಾವುದೇ ವರಕ್ಕೂ ಬಾಧಕವಾಗದಾಗೆ ಹಿರಣ್ಯಕಶಿಪನ್ನು ಸಂಹರಿಸ್ತಾನೆ ನರಸಿಂಹ. ಯಾವುದೇ ಆಯುಧವನ್ನು ಉಪಯೋಗಿಸದೆ ತನ್ನ ಉಗುರಿಂದನೇ ಕೊಲ್ತಾನೆ. ಒಳಗೂ ಕೊಲ್ದಿಲ್ಲ, ಹೊರಗೂ ಕೊಲ್ದಿಲ್ಲ, ಹೊಸ್ತಿನ ಮೇಲೆ ತಡ್ಯದ ಮೇಲೆ ಕೂತ್ಕೊಂಡು ಕೊಲ್ತಾನೆ. ಹಾಗೆ ಯಾವುದೇ ಚತುರ್ಮುಖನ ವರಕ್ಕೂ ಬಾಧಕವಾಗದಾಗೆ ಹಿರಣ್ಯಕಶಿಪನ ಸಂಹಾರವಾಗ್ತದೆ. ಹಿರಣ್ಯಕಶಿಪು ಸತ್ತಾದ ಮೇಲೆ ನರಸಿಂಹನ ಕೋಪ ಕಮ್ಮಿಯೇ ಆಗಲಿಲ್ಲ. ಆವಾಗ ಎಲ್ಲ ದೇವತೆಗಳು, ಚತುರ್ಮುಖ ಬ್ರಹ್ಮ, ಲಕ್ಷ್ಮೀದೇವಿ ಕೂಡ ನರಸಿಂಹನ ಕೋಪಕ್ಕೆ ಹೆದರಿದಾಗಿ ಮಾಡಿ ಪ್ರಹ್ಲಾದನನ್ನೇ ಮುಂದೆ ಕಳಿಸ್ತಾರೆ. ಇದರ ಅರ್ಥ ಪ್ರಹ್ಲಾದ ಚತುರ್ಮುಖನಿಂದ ಲಕ್ಷ್ಮಿಯಿಂದ ಎಲ್ಲ ಶ್ರೇಷ್ಠನಾದವನು ಹೇಳಿ ಅಲ್ಲ. ಈ ಸಂದರ್ಭದಲ್ಲಿ ಪ್ರಹ್ಲಾದನ ಭಕ್ತಿಯನ್ನು ಹೈಲೈಟ್ ಮಾಡಬೇಕಾಗಿತ್ತು. ಅದಕ್ಕೆ ಇವರೆಲ್ಲರೂ ಹೆದರಿದಾಗೆ ನಾಟಕ ಮಾಡಿ ಪ್ರಹ್ಲಾದನನ್ನೇ ಮುಂದೆ ಮಾಡಿ ಕಳಿಸಿದ್ರು. ಪ್ರಹ್ಲಾದ ಹೋಗಿ ನಮಸ್ಕಾರ ಮಾಡಿದ ಕೂಡಲೇ ನರಸಿಂಹ ಶಾಂತನಾಗ್ತಾನೆ. ಆವಾಗ ಪ್ರಹ್ಲಾದ ಅವನ ಸ್ತೋತ್ರವನ್ನು ಮಾಡ್ತಾನೆ. ಕ್ವಾಹಂ ರಜಃ ಪ್ರಭವ ಈಶ ತಮೋಧಿಕೇಸ್ಮಿನ್ ಜಾತಃ ಸುರೇತರ ಕುಲೇ ಕ್ವ ತವಾನುಕಂಪ ನ ಬ್ರಹ್ಮಣೋ ನತು ಭವಸ್ಯ ನ ವೈ ರಮಾಯ ಯನ್ಮೇರ್ಪಿತಃ ಶಿರಸಿ ಪದ್ಮಕರಃ ಪ್ರಸಾದಃ. ಕ್ವಾಹಂ, ನಾನೆಲ್ಲಿ, ರಜಃ ಪ್ರಭವಃ, ರಾಜಸ ಗುಣವುಳ್ಳ ಒಂದು ಮನುಷ್ಯ ಅಷ್ಟೇ ನಾನು. ತಮೋಧಿಕೇಸ್ಮಿನ್ ಜಾತಃ ಸುರೇತರ ಕುಲೇ, ತಮೋಗುಣಗಳುಳ್ಳ ಈ ಅಸುರ ವಂಶದಲ್ಲಿ ಹುಟ್ಟಿ ಬಂದಿದ್ದೇನೆ ನಾನು. ಅಂಥ ನಾನೆಲ್ಲಿ, ನಾನೇನು ದೊಡ್ಡ ಭಕ್ತ ಏನಲ್ಲ ನಾನು. ತಾಮಸ ಗುಣಗಳ ಈ ಅಸುರ ವಂಶದಲ್ಲಿ ಹುಟ್ಟಿ ಬಂದ ಒಂದು ಸಾಧಾರಣ ವ್ಯಕ್ತಿ ನಾನು. ಆದರೂ ಕ್ವಾ ತವ ಅನುಕಂಪ, ನಿನ್ನ ಅನುಕಂಪೆಯಲ್ಲಿ, ನಾನೆಲ್ಲಿ ನಿನ್ನ ಅನುಕಂಪೆಯಲ್ಲಿ. ಎಂಥ ಅನುಕಂಪೆ ನಿಂದು. ನ ಬ್ರಹ್ಮಣೋ ನತು ಭವಸ್ಯ ನ ವೈ ರಮಾಯ, ಚತುರ್ಮುಖ ಬ್ರಹ್ಮನಿಗೂ ತೋರಿಸಲಿಲ್ಲ, ಶಿವನಿಗೂ ತೋರಿಸಲಿಲ್ಲ, ಲಕ್ಷ್ಮಿಗೂ ತೋರಿಸಲಿಲ್ಲ ಅಂತ ಅನುಕಂಪೆ. ಅವರೆಲ್ಲರ ಮೇಲೆ ಸಿಟ್ಟಿದ್ದಾಗೆ ಮಾಡಿದ. ಆದರೆ ನಾನು ಬಂದರೆ ಯನ್ ಮೇರ್ಪಿತಃ ಶಿರಸಿ ಪದ್ಮಕರಃ ಪ್ರಸಾದಃ, ನನ್ನ ತಲೆಯ ಮೇಲೆ ನಿನ್ನ ಪದ್ಮದಂಥ ಕೈಗಳನ್ನಿಟ್ಟು ನಂಗೆ ಆಶೀರ್ವಾದ ಮಾಡಿದೆಯಲ್ವ, ಎಂಥ ಅನುಕಂಪೆ ನಿಂದು. ಅಂಥ ದೇವತೆಗಳಿಗೂ ಸಿಕ್ಕದಿದ್ದಂಥ ಭಾಗ್ಯ ಇವತ್ತು ನನಗೆ ಕೊಟ್ಟಿಯಲ್ವ. ನಿನ್ನ ಸಿಟ್ಟೆಲ್ಲ ಶಾಂತವಾಗಿ ನನ್ನ ಮೇಲೆ ಕರುಣೆ ತೋರಿದ್ಯಲ್ವ. ನರಸಿಂಹ ತುಂಬ ಸಂತುಷ್ಟನಾಗಿ ಪ್ರಹ್ಲಾದನನ್ನು ಏನಾದರೂ ವರ ಕೇಳಲಿಕ್ಕೆ ಹೇಳ್ತಾನೆ. ಅವಾಗ ಪ್ರಹ್ಲಾದ ದೃಢವಾಗಿ ಇಲ್ಲ ಹೇಳಿಬಿಡ್ತಾನೆ. ನಾನೇನಾದರೂ ವರದ ಆಸೆಯಿಂದಾಗಿ ನಿನ್ನ ಭಕ್ತಿ ಮಾಡ್ತಾ ಇದ್ದೇನಾ ಹೇಳಿಬಿಡ್ತಾನೆ. ಅವನು ಹೇಳ್ತಾನೆ, ಯಸ್ಯ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ್. ಯಸ್ಯ ಆಶಿಷ ಆಶಾಸ್ತೆ, ಭಕ್ತಿ ಮಾಡಿದ್ದಕ್ಕೆ ಏನಾದರೂ ಬೇಕು ಹೇಳಿ ಬಯಸುವವನು, ನಸಭೃತ್ಯ, ಅವನು ಭಕ್ತನೇ ಅಲ್ಲ, ನಿನ್ನ ಸೇವಕನೇ ಅಲ್ಲ ಅವನು. ಸವೈ ವಣಿಕ್, ಅವನು ವ್ಯಾಪಾರಿ. ನಾನೇನಾದರೂ ವ್ಯಾಪಾರಿ ಅಂದ್ಕೊಂಡ್ಯಾ, ನನಗೇನು ಬೇಡ ಭಕ್ತಿ ಮಾಡಿದ್ದಕ್ಕೆ ಹೇಳ್ತಾನೆ. ಆದರೂ ನೀನು ವರ ಕೊಡಲೇಬೇಕಂದ್ರೆ ಒಂದು ಕೇಳ್ತೇನೆ. ಯದಿ ದಾಸ್ಯಸಿ ಮೇ ಕಾಮಾನ್ ವರಾಂಸ್ತ್ವಂ ವರದರ್ಷಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇ ವರಂ. ಓ ವರದರ್ಷಭನೇ, ವರಗಳನ್ನು ಕೊಡುವವನೇ, ಯದಿ ದಾಸ್ಯಸಿ ಮೇ ಕಾಮಾನ್ ವರಾಂ ತ್ವಂ, ಒಂದು ವರ ಕೊಡಲೇಬೇಕಿದ್ರೆ ಭವತಸ್ತು ವೃಣೇ ವರಂ, ಇದೊಂದು ವರ ಕೊಡು ನನಗೆ. ಕಾಮಾನಾಂ ಹೃದಯ ಸಂರೋಹಂ, ನನ್ನ ಹೃದಯದಲ್ಲಿ ಯಾವಾಗಲೂ ಕಾಮನೆಗಳೇ ಬರದಾಗಿರಲಿ. ಅಂದರೆ ಈಗ ಭಕ್ತಿ ಮಾಡಿದ್ದಕ್ಕೆ ನನಗೇನು ಬೇಡ ಹೇಳಿ ಅನ್ನಿಸ್ತಾ ಉಂಟು, ಮುಂದೆ ಏನೋ ಬಯಕೆಗಳು ಬಂದು ಭಕ್ತಿ ಮಾಡಿದ್ದಕ್ಕೆ ಅದು ಕೊಡು ಇದು ಕೊಡು ಹೇಳಿ ಆಗುವಾಗೆ ಮಾಡಬೇಡ ಹೇಳಿ ಕೇಳ್ಕೊಳ್ತಾ ಇದ್ದಾನೆ. ಅಂದರೆ ಈಗ ಹೇಗಿದ್ದೇನೋ ಮುಂದೆನೂ ಹಾಗೆಯೇ ಇರುವಾಗೆ ಮಾಡು ಹೇಳಿ. ಅಂದರೆ ಬೇಸಿಕಲಿ ಅವನು ಕೇಳಿದ ವರ ಏನಂದರೆ, ನನಗೆ ಯಾವಾಗಲೂ ಕೂಡ ವರದ ಬಯಕೆಗಳು ಬರದ ಹಾಗೆ ಮಾಡು ಹೇಳಿ. ಇಲ್ಲಿಗೆ ಭಾಗವತದಲ್ಲಿ ನರಸಿಂಹ ಅವತಾರದ ಕಥೆ ಮುಗಿತದೆ. ಮುಂದೆ ತ್ರಿಪುರ ಸಂಹಾರದ ಕಥೆ ಇಲ್ಲೇ ಬರ್ತದೆ. ಮಯಾ ಹೇಳುವಂಥ ಒಂದು ದಾನವ ತ್ರಿಪುರ ಹೇಳಿ ಒಂದು ನಗರವನ್ನು ಕಟ್ಟಿ ಅಲ್ಲಿ ಸಿದ್ಧರಸದ ಬಾವಿಯನ್ನು ಮಾಡಿರ್ತಾನೆ. ಆ ಸಿದ್ಧರಸದ ಬಾವಿಯಲ್ಲಿ ಸತ್ತೋದವರನ್ನು ಮುಳುಗಿಸಿ ಜೀವಂತರಾಗಿ ಮಾಡಬಹುದು. ಅಸುರರೆಲ್ಲರೂ ಈ ತ್ರಿಪುರದಲ್ಲಿರ್ತಾರೆ. ದೇವಾಸುರ ಯುದ್ಧದ ಸಂದರ್ಭದಲ್ಲಿ ದೇವತೆಗಳು ಎಷ್ಟು ಅಸುರರನ್ನು ಕೊಂದರೂ ಅವರೆಲ್ಲ ಆ ಸಿದ್ಧರಸದ ಬಾವಿಯಲ್ಲಿ ಮುಳುಗಿ ಪುನಃ ಜೀವಂತರಾಗಿ ಬಂದು ಯುದ್ಧ ಮಾಡ್ತಿದ್ರು. ಹೀಗೆ ಒಂದು ಸಾರಿ ಶಿವ ಅಸುರರೊಟ್ಟಿಗೆ ಯುದ್ಧ ಮಾಡ್ತಾ ಇರುವಾಗ ಅವನು ಎಷ್ಟು ಅಸುರರನ್ನು ಸಂಹಾರ ಮಾಡಿದರೂ ಸಾಕಾಗ್ತಾ ಇರಲಿಲ್ಲ. ಆವಾಗ ಭಗವಂತ ಮತ್ತು ಚತುರ್ಮುಖ ಬ್ರಹ್ಮ ಒಂದು ಹಸು ಮತ್ತು ಕರುವಿನ ವೇಷದಲ್ಲಿ ಈ ನಗರದೊಳಗೆ ಹೋಗಿ ಆ ಸಿದ್ಧರಸದ ಬಾವಿಯಲ್ಲಿದ್ದ ರಸವನ್ನೆಲ್ಲ ಕುಡಿದು ಬಿಡ್ತಾರೆ. ಅದಾದಮೇಲೆ ಭಗವಂತ ಶಿವನ ಆಯುಧಗಳಲ್ಲಿ ಮತ್ತು ಶಿವನ ರಥದಲ್ಲಿ ಶಿವನ ಒಳಗೇ ಕೂತ್ಕೊಂಡು ಈ ತ್ರಿಪುರಾಸುರರನ್ನು ಸಂಹಾರ ಮಾಡಿಸ್ತಾನೆ. ಇನ್ನು ಕೊನೆಗೆ 7ನೇ ಸ್ಕಂದದಲ್ಲಿ ಧರ್ಮಗಳ ವಿವರಣೆ ಎಲ್ಲ ಬರ್ತದೆ. ವರ್ಣಾಶ್ರಮ ಧರ್ಮ, ವೃತ್ತಿ ಧರ್ಮ, ಸ್ತ್ರೀ ಧರ್ಮ, ಪುರುಷ ಧರ್ಮ ಎಲ್ಲ ಬೇರೆ ಬೇರೆ ಧರ್ಮಗಳ ವರ್ಣನೆ ಬರ್ತದೆ. ಇದರಲ್ಲಿ ವರ್ಣಗಳನ್ನು ನಾವು ಸ್ವಲ್ಪ ನೋಡುವ. 4 ವರ್ಣಗಳು ಹೇಳ್ತಾರೆ.
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೇಳಿ. ಇದು ಜಾತಿಗೆ ಸಂಬಂಧಪಟ್ಟದ್ದಲ್ಲ, ಇದು ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಒಬ್ಬರೊಬ್ಬರಿಗೆ ಒಂದೊಂದರಲ್ಲಿ ಇಂಟ್ರೆಸ್ಟ್ ಇರ್ತದೆ. ಅದರ ಪ್ರಕಾರ ನಮ್ಮ ಧರ್ಮ ಯಾವುದು ಹೇಳಿ ನಾವು ತಿಳಿದುಕೊಳ್ಬೇಕು. ಜ್ಞಾನ ಪಡೆಯೋದ್ರಲ್ಲಿ ಆಸಕ್ತಿ ಇರುವವರು ಬ್ರಾಹ್ಮಣ ಧರ್ಮದವರು. ಲೀಡರ್ಶಿಪ್ಪಲ್ಲಿ ಬೇರೆಯವರನ್ನು ರಕ್ಷಿಸೋದ್ರಲ್ಲಿ ಆಸಕ್ತಿ ಇದ್ದವರೆಲ್ಲ ಕ್ಷತ್ರಿಯ ಧರ್ಮದವರು. ವ್ಯಾಪಾರ, ಬಿಸ್ನೆಸ್, ಕಾಮರ್ಸ್, ಏನಾದರೂ ವಸ್ತುಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡೋದು, ಸೃಷ್ಟಿ ಮಾಡೋದ್ರಲ್ಲೆಲ್ಲ ಆಸಕ್ತಿ ಇದ್ದವ್ರದ್ದು ವೈಶ್ಯ ಧರ್ಮ. ಬೇರೆಯವರಿಗೆ ಸಹಾಯ ಮಾಡೋದು, ಬೇರೆಯವರ ಸೇವೆ ಮಾಡೋದ್ರಲ್ಲಿ ಆಸಕ್ತಿ ಇದ್ದವರು ಶೂದ್ರ ಧರ್ಮದವರು. ಇದರಲ್ಲಿ ಎಲ್ಲರಿಗೂ 4 ವರ್ಣದ ಗುಣಗಳೂ ಇರ್ತದೆ. ನಮ್ಮಲ್ಲಿ ಯಾವ ಗುಣ ಹೆಚ್ಚುಂಟು ಹೇಳಿ ನಾವು ತಿಳಿದುಕೊಂಡು ನಮ್ಮ ವರ್ಣ ಯಾವುದು ಹೇಳಿ ನಾವು ನಿರ್ಧಾರ ಮಾಡಬೇಕು. ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಒಬ್ಬ ಮನುಷ್ಯ ಎಲ್ಲಿ ಹುಟ್ಟಿದಾನೆ ಹೇಳಿ ನೋಡಿ ಅವನ ವರ್ಣವನ್ನು ನಾವು ತೀರ್ಮಾನ ಮಾಡಬಾರ್ದು. ಅವನ ಆಸಕ್ತಿ ಏನು, ಅವನ ಲಕ್ಷಣ ಏನು ಹೇಳಿ ನೋಡಿ ನಾವು ಅವನ ವರ್ಣವನ್ನು ತಿಳಿಬೇಕು ಹೇಳಿ. ಯಸ್ಯ ಯಲ್ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾಭಿವ್ಯಂಜಕಂ ಯದ್ ಅನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್. ಯಸ್ಯ ಯಲ್ಲಕ್ಷಣಂ, ಯಾರಲ್ಲಿ ಯಾವ ಲಕ್ಷಣ ಕಾಣ್ತದೋ, ಪ್ರೋಕ್ತಂ ಪುಂಸಃ ವರ್ಣಾಭಿವ್ಯಂಜಕಂ, ಇಲ್ಲಿ ವರ್ಣಗಳನ್ನೆಲ್ಲ ಹೇಗೆ ಹೇಳಿದ್ದಾರೆ ಅದರ ಪ್ರಕಾರ ನಮಗೆ ಯಾರಲ್ಲಿ ಯಾವ ಲಕ್ಷಣ ಕಾಣ್ತದೋ, ಯದಿ ಅನ್ಯತ್ರಾಪಿ ದೃಶ್ಯೇತ, ಅವ್ರು ಯಾವುದೋ ಬೇರೆ ವಂಶದಲ್ಲಿ ಬೇರೆ ಜಾತಿಯಲ್ಲಿಯೂ ಹುಟ್ಟಿರ್ಬೋದು, ಆದರೂ ಈ ಲಕ್ಷಣಗಳೆಲ್ಲ ಕಂಡ್ರೆ ತತ್ತೇನೈವ ವಿನಿರ್ದಿಶೇತ್, ನಾವು ಅವರ ಲಕ್ಷಣಗಳಿಂದನೇ ಅವರ ವರ್ಣವನ್ನು ಗುರುತಿಸಬೇಕು. ಹೀಗೆ ಇಲ್ಲಿ ವರ್ಣಗಳನ್ನೆಲ್ಲ ವಿವರಿಸಿ ಮತ್ತು ವೃತ್ತಿ ಧರ್ಮ, ಸ್ತ್ರೀ ಧರ್ಮ, ಪುರುಷ ಧರ್ಮವನ್ನೆಲ್ಲ ಹೇಳಿ ಈ ಸ್ಕಂದ ಮುಕ್ತಾಯವಾಗ್ತದೆ.